ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ವರ್ಗಾವಣೆ ಬಾಂಬ್ ಪೆನ್ ಡ್ರೈವ್ ತೋರಿಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ. ವರ್ಗಾವಣೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಅದರಲ್ಲೂ ಸ್ಪೆಷಲಿ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಿದ್ರು, ಇಂಧನ ಇಲಾಖೆ ಬಗ್ಗೆ. ನಂತರ ಪೆನ್ ಡ್ರೈವ್ ಇದೆ, ದಾಖಲೆ ಇದೆ ಅಂತ ತೋರಿಸಿದ್ರು ಡಿ.ಕೆ. ಶಿವಕುಮಾರ್ ಅವರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರದಲ್ಲಿ, ಟ್ರಾನ್ಸ್ಫರ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಸರ್ಕಾರವನ್ನ ಯಾವುದಾದ್ರೂ ವಿಚಾರದಲ್ಲಿ ಸಿಕ್ಬಿಟ್ರೆ ಸಾಕು ಸಿಕ್ಕಾಕ್ಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಡಿಯಲ್ಲಿ ಬರುವಂತ ಇಲಾಖೆಯಲ್ಲಿ ಸಾಮೂಹಿಕ ವರ್ಗಾವಣೆಗೆ ಕೈ ಹಾಕಿಲ್ಲ. ಸಾಮೂಹಿಕ ವರ್ಗಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಡಿ.ಸಿ.ಎಂ ಡಿ.ಕೆ.ಶಿ ಅವಶ್ಯಕತೆ ಇದ್ದಂತ ಅಧಿಕಾರಿಗಳನ್ನ ಮಾತ್ರ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವರಿಗೆ ಯಾರು ಬೇಕು, ಯಾರು ಸಮರ್ಥರು ತನ್ನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಅಂಥವರನ್ನ ಮಾತ್ರ, ಕೆಲವರನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆ ಸರ್ಕಾರದವರು ಅವರ ಪಕ್ಷದವರಿಗೆ ಬೇಕಾದಂತೆ, ಅವರ ಶಾಸಕರುಗಳಿಗೆ ಬೇಕಾದಂತೆ ಸಾಮೂಹಿಕ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ಹಿಂದೆಯಿಂದಲೂ ಕೂಡ ಇತ್ತು. ಯಾರೇ ಮುಖ್ಯಮಂತ್ರಿ ಆಗಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಹಿಂದೆಯಿಂದಲೂ ಕೂಡ ಅದು ಮಾಡ್ಕೊಂಡ್ ಬರ್ತಾ ಇದ್ದಂತ ಸಂಪ್ರದಾಯ. ಹಾಗೆ ವಿರೋಧ ಪಕ್ಷಗಳು ಕೂಡ ಅಷ್ಟೇ ಆರೋಪವನ್ನ ಮಾಡ್ತಾರೆ. ಬಂತು ನೋಡಿ ವರ್ಗಾವಣೆ ದಂಧೆ ಮಾಡ್ತಾ ಇದ್ದಾರೆ ಅಂತ. ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೂ ಅದನ್ನೇ ಮಾಡಿರ್ತಾರೆ. ಆದ್ರೆ ಹೇಳೋದು ಮಾತ್ರ ಆಡಳಿತ ಪಕ್ಷಕ್ಕೆ ಆರೋಪವನ್ನೇ ಮಾಡ್ತಾ ಇರ್ತಾರೆ. ಆದ್ರೆ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಈ ವಿಚಾರದಲ್ಲಿ ಮಾತ್ರ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿದಂತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಜಾಣ್ಮೆ ನಡೆ ಇದು, ಎಚ್ಚರಿಕೆಯ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರದ್ದು. ಅಧಿವೇಶನ ಬೇರೆ ನಡೀತಾ ಇದೆ, ಸುಮ್ಮನೆ ಯಾಕೆ ಅವರಿಗೆ ಅಸ್ತ್ರ ಮಾಡಿಕೊಡೋದು? ಅಧಿವೇಶನದ ಮೇಲೆ ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಸಿಕ್ಕಾಕೊಳ್ಳೋದು ಅನ್ನುವಂತ ಒಂದು ನಿಲುವ ಇದರಲ್ಲಿ ಅಂತ. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ವರ್ಗಾವಣೆ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎರಡು ಪ್ರಮುಖ ಇಲಾಖೆಯನ್ನ ಹೊಂದಿದ್ದಾರೆ. ಒಂದು ನೀರಾವರಿ ಇಲಾಖೆ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನ ಹೊಂದಿದ್ದಾರೆ. ಆದರೆ ಎಲ್ಲೂ ಕೂಡ ಸಾಮೂಹಿಕ ವರ್ಗಾವಣೆ ಅನ್ನುವಂತಹ ಜೇನುಗೂಡಿಗೆ ಕೈಯನ್ನ ಹಾಕಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಜಾಣ ನಡೆಯ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದ್ ಕಡೆ ಸರ್ಕಾರ ಬಂತು, ಹೊಸ ಸಚಿವರು ಬಂದ್ರು ಅಂತಂದ್ರೆ ಇಲ್ಲಿ ಸಾಮೂಹಿಕ ವರ್ಗಾವಣೆ ಫಿಕ್ಸ್ ಅನ್ನುವಂಥದ್ದು ಎಲ್ಲಾ ಸರ್ಕಾರದಲ್ಲೂ ಕೂಡ ನಡ್ಕೊಂಡು ಬಂದಿದೆ. ಆದ್ರೆ ಈ ಒಂದು ಸರ್ಕಾರದಲ್ಲಿ, ಅದರಲ್ಲೂ ಕೂಡ ಡಿ.ಕೆ.ಶಿ ಅವರು ತೆಗೆದುಕೊಂಡಿರುವಂತಹ ಎರಡು ಖಾತೆಯ ವಿಚಾರದಲ್ಲಿ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನ ಹಾಡಿದ್ರ. ಎಲ್ಲಾ ಒಂದು ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆ ಮಾಡಿ ತಮಗೆ ಬೇಕಾದಂತವ್ರನ್ನ ತಂದು ಕೂಡಿಸುವಂತದ್ದು, ಅದರಲ್ಲೂ ಕೂಡ ಸಮುದಾಯದ ವಿಚಾರ ಕೂಡ ವರ್ಕೌಟ್ ಆಗುತ್ತೆ. ಅದಕ್ಕೆ ಅವರಿಗೆ ಅವರ ಸಮುದಾಯದವರನ್ನ ತಂದು ಕೂಡಿಸುವಂತದ್ದು ಈಗ ನಡೀತಾ ಇರುವಂತದ್ದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಎಲ್ಲ ಅವರ ನೀರಾವರಿ ಇಲಾಖೆ ಆಗಿರ್ಬೋದು, ಜೊತೆಗೆ BBMP ಆಗಿರ್ಬೋದು, BDA ಆಗಿರ್ಬೋದು, ಹೀಗೆ ಅವರ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಇಲಾಖೆಗಳು ಎಲ್ಲ ಕೆಲವು ಬೆರಳೆಣಿಕೆಯ ಅಧಿಕಾರಿಗಳನ್ನ ಮಾತ್ರ ವರ್ಗಾವಣೆ ಮಾಡಿದ್ದಾರೆ. ಉಳಿದಂತೆ ಅಲ್ಲಿ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅನುಭವ ಇರುವಂತವರನ್ನ ಆ ಒಂದು ಪರಿಗಣನೆ ತೆಗೆದುಕೊಂಡು ಅವರನ್ನೇ ಕಂಟಿನ್ಯೂ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆಯಲ್ಲಿ ಅವರ ಎಲ್ಲಾ ಒಂದು ಬ್ಯಾಕ್ ಗ್ರೌಂಡ್ ಗಳನ್ನ ವಿಚಾರಣೆ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅವರು ಬಂದಾದ್ಮೇಲೆ ಆ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಉತ್ತಮ ಕೆಲಸಗಳಾಗಿದ್ಯಾ, ಈ ರೀತಿಯಾದಂತಹ ಡಾಟಾಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ತಡವಾಗಿರ್ಬೋದು ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈಗಿನ ಸದ್ಯದ ವಿಚಾರದಲ್ಲಿ ನೋಡಿದ್ರೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಿಎಂ ಅವರ ಮೇಲೆ ಒಂದು ಆರೋಪವನ್ನು ವಿಪಕ್ಷಗಳು ಮಾಡಿದ್ದು. ಸಿಎಂ ಗೃಹ ಕಚೇರಿ ಕೃಷ್ಣ ವರ್ಗಾವಣೆ ದಂಧೆಯ ಸೆಂಟರ್ ಆಗಿದೆ, ಅಲ್ಲೇ ಯಾವುದೇ ಒಂದು ಪೋಸ್ಟ್ಗೆ ಎಷ್ಟು ದುಡ್ಡನ್ನು ಕೊಡಬೇಕು ಅಲ್ಲೇ ಡಿಸೈಡ್ ಆಗ್ತಾ ಇದೆ ಅನ್ನುವಂತ ಆರೋಪವನ್ನು ಅವರು ಕೂಡ ಎದುರಿಸಿದ್ರು. ಖುದ್ದು ಸಿಎಂ ಅವರು ಎದುರಿಸಿದ್ರು, ಕೆಲವು ಸಚಿವರು ಕೂಡ ಎದುರಿಸಿದ್ರು. ಕೆಲವು ಸಚಿವರ ಆಡಿಯೋನೇ ಇದೆ, ವರ್ಗಾವಣೆಗೆ ದುಡ್ಡನ್ನು ಕೇಳ್ತಾ ಇರುವಂತ ಆಡಿಯೋನೇ ಇದೆ ಅನ್ನುವಂತ ಒಂದು ಬಾಂಬನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹಾಕಿದ್ದಾರೆ. ಆದ್ರೆ ಇವೆಲ್ಲವನ್ನ ಕೂಡ ಗಮನಿಸಿ ಈ ವರ್ಗಾವಣೆ ವಿಚಾರಕ್ಕೆ ಹೋಗೋದೇ ಬೇಡ, ಇದ್ದಂತೆ ಇರುವಂತಹ ಅಧಿಕಾರಿಗಳನ್ನೇ ಪರಿಗಣನೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸ್ಕೊಂಡು ಹೋಗೋಣ ಅನ್ನುವಂತಹ ಒಂದು ಮನಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಸೊ ಈ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ನಾಂದಿ ಆಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಲಿದೆ. ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯಲ್ಲಿ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.